ಈ ಕ್ರೋಧಿ ಸಂವತ್ಸರದ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ನಾಡಿದ್ದು ಮಾರ್ಚ್ 25ನೇ ತಾರೀಕು ಮಂಗಳವಾರದಂದು ಬರ್ತಾ ಇದೆ. ಈ ಏಕಾದಶಿಯನ್ನು ಪಾಪ ವಿಮೋಚನೆ ಏಕಾದಶಿ ಅಂತ ಕರೀತಾರೆ. ಅಂದರೆ ಇಂತಹ ಪಾಪ ವಿಮೋಚನೆ ಏಕಾದಶಿ ನಾಡಿದ್ದು ಮಾರ್ಚ್ 25ನೇ ತಾರೀಕು ಮಂಗಳವಾರದಂದು ಬರ್ತಾ ಇದೆ. ಇದಕ್ಕೆ ಈ ಹೆಸರು ಬರಲಿಕ್ಕೆ ಏನು ಕಾರಣ, ಈ ಏಕಾದಶಿಗೆ ಇದರ ಮಹತ್ವ ಏನು, ಅದನ್ನು ಪದ್ಮಪುರಾಣ ನಾನು ತಿಳಿಸ್ಕೊಂಡು ಹೋಗ್ತದೆ. ಇದನ್ನು ಕೃಷ್ಣ ಧರ್ಮರಾಜನಿಗೆ ಹೇಳ್ತಾನೆ, ನೋಡು ಹಿಂದೆ ಲೋಮಶ ಋಷಿಗಳು ಮಾಂಧಾತ ರಾಜನಿಗೆ ಏನು ತಿಳಿಸಿದ್ರು ಮಹಿಮೆಯನ್ನು, ಅದನ್ನು ನಾನು ತಿಳಿಸ್ತೇನೆ ಅಂತ ಹೇಳ್ತಾ ಈ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿಗೆ ಯಾಕೆ ಪಾಪ ವಿಮೋಚನೆ ಅಂತ ಕರೀತಾರೆ ಅಂತ ಹೇಳಿದರೆ, ಇದು ನಮ್ಮ ಎಲ್ಲ ಪಾಪಗಳಿಂದ ವಿಮೋಚನೆಯನ್ನು ಕೊಡುವಂತಹ ಏಕಾದಶಿ ಅಂತ. ಅಂದರೆ ಇಲ್ಲಿ ತಿಳ್ಕೊಳ್ಬೇಕಾದದ್ದು ಏನಂದರೆ, ನಾವು ಪ್ರತಿ ಬಾರಿ ತಿಳಿಯುವಂತೆ ಬರೀ ಈ ಒಂದು ಏಕಾದಶಿ ಮಾತ್ರ ಅಲ್ಲ, ಪ್ರತಿಯೊಂದು ಏಕಾದಶಿಯು ಕೂಡ ನಮ್ಮನ್ನು ಪಾಪದಿಂದ ವಿಮೋಚನೆಗೊಳಿಸುವಂಥದ್ದೇ. ಹಾಗಿದ್ದರೂ ಇದಕ್ಕೆ ಯಾಕೆ ವಿಶೇಷವಾಗಿ ಪಾಪ ವಿಮೋಚನೆ ಅಂತ ಕರೀತಾರೆ ಅಂತ ಹೇಳಿದರೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಥೆಯನ್ನು ಹೇಳ್ತಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಪಾಪ ಇಲ್ಲಿ ನಾಶ ಆಗತ್ತೆ ಅಂತ ಗೊತ್ತಾಗತ್ತೆ ನಮಗೆ. ಅದಕ್ಕಾಗಿ ಇದನ್ನು ಪಾಪ ವಿಮೋಚನೆ ಅಂತ ಕರೀತಾರೆ. ಅಷ್ಟಲ್ಲದೆ ಈ ಏಕಾದಶಿ ಇನ್ನೊಂದೇನು ವೈಶಿಷ್ಟ್ಯ ಅಂತ ಹೇಳಿದರೆ, ನಮಗೆ ಮುಂದೆ ಪಿಶಾಚ ಜನ್ಮ ಬರುವಂಥದ್ದಿದೆ. ಅಂದರೆ ಅಂಥ ಕೆಟ್ಟ ಜನ್ಮ ಬರುವಂತಹ ಪಾಪಗಳಿದ್ದರೆ ಅಂತಹ ಪಾಪಗಳನ್ನು ಪರಿಹಾರ ಮಾಡುವಂತಹ ಶಕ್ತಿ ಈ ಏಕಾದಶಿಗಿದೆ. ಅಥವಾ ನಮ್ಮ ವಂಶದಲ್ಲಿ ಯಾರಾದರೂ ಪಿಶಾಚ ಜನ್ಮವನ್ನು ಹೊಂದಿದರೆ ಈ ಏಕಾದಶಿಯ ಫಲದಿಂದಾಗಿ ಅವರಿಗೂ ಕೂಡ ಸದ್ಗತಿ ಸಿಗುವಂತಹ ಸಾಧ್ಯತೆ ಇದೆ ಎನ್ನುವಂಥದ್ದು ಈ ಏಕಾದಶಿಯ ವೈಶಿಷ್ಟ್ಯ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಥೆಯನ್ನು ತಿಳಿಸ್ಕೊಂಡು ಹೋಗ್ತಾರೆ. ದೇವತೆಗಳು ಸಂಚಾರ ಮಾಡುವಂತಹ ಉದ್ಯಾನವನ ಚೈತ್ರರಥ ಅಂತ. ಆ ಚೈತ್ರರಥ ಉದ್ಯಾನವನದಲ್ಲಿ ಇಂದ್ರಾದಿ ದೇವತೆಗಳು, ಗಂಧರ್ವರು, ಅಪ್ಸರಾಸ್ತ್ರೀಯರು ಇವರೆಲ್ಲರೂ ಕೂಡ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಅಂತಹ ಸುಂದರವಾದ ವನದಲ್ಲಿ ಮೇಧಾವಿ ಅಂತ ಒಬ್ಬ ಋಷಿ, ಯುವಕನಾದಂಥ ಋಷಿ ತಾನು ತಪಸ್ಸಿಗೆ ಕೂತಿದ್ದಾನೆ. ಏಕಾಗ್ರವಾದ ಮನಸ್ಸಿನಿಂದ ತಾನು ಶಿವನ ಆರಾಧನೆಯನ್ನು, ಅಂದರೆ ಶಿವನ ಆರಾಧನೆ ಅಂದರೆ ಬರೀ ಶಿವನ ಆರಾಧನೆ ಅಲ್ಲ, ಶಿವನ ಒಳಗೆ ವಿಷ್ಣುವಿನ ಆರಾಧನೆಯನ್ನು ಮಾಡ್ತಾ ಇದ್ದೇನೆ ಅಂತಲೇ ನಾವು ತಿಳ್ಕೊಳ್ಬೇಕಾದದ್ದು. ಯಾಕಂದರೆ ಮುಂದೆ ಅದು ನಮಗೆ ಸ್ಪಷ್ಟ ಆಗ್ತಾ ಹೋಗುತ್ತೆ. ಅಲ್ಲಿಗೆ ಹೀಗೆ ತಾನು ತಿರುಗುತ್ತಾ ಬಂದವಳು ಮಂಜು ಘೋಷ ಎಂಬಂತಹ ಅಪ್ಸರಾಸ್ತ್ರಿ, ಅತ್ಯಂತ ಸುಂದರಿಯವಳು. ಅವಳು ಹೀಗೆ ತಿರುಗ್ತಾ ಬಂದಳು, ಈ ಋಷಿಯನ್ನು ನೋಡಿದ್ಲು. ನೋಡಿದ ಮೇಲೆ ಇವನ ಮೇಲೆ ಅವಳಿಗೆ ಮನಸ್ಸಾಯಿತು. ಇವನ ತಪಸ್ಸನ್ನು ನಾನು ಕೆಡಿಸಬೇಕು, ಯಾಕಂದರೆ ನಾನು ಇವನೊಟ್ಟಿಗೆ ವಿಹರಿಸಬೇಕು ಅಂತ ತಾನು ತಿಳ್ಕೊಂಡ್ಳು. ಯಾಕಂತ ಹೇಳಿದ್ರೆ ಅವನು ಯೌವನದ ತೇಜಸ್ಸಿನಿಂದ ತುಂಬಿ ತುಳುಕುತ್ತಾ ಇದ್ದ ಆ ಮೇಧಾವಿ. ಅದಕ್ಕೋಸ್ಕರ ಇವಳು ಅವನ ಬಳಿಗೆ ಹೋದ್ಲು. ಸ್ವಲ್ಪ ದೂರದಲ್ಲೇ, ಅಂದರೆ ತುಂಬ ಹತ್ತಿರ ಹೋಗಲಿಲ್ಲ. ಯಾಕಂತ ಹೇಳಿದರೆ ಭಯ ಅವಳಿಗೆ, ಈ ಋಷಿಯಲ್ಲಿ ಶಾಪ ಕೊಟ್ಬಿಡ್ತಾರೆ ಏನೋ ಅಂತ. ಆದರೆ ಆ ಋಷಿಯನ್ನು ಒಲಿಸಿಕೊಳ್ಬೇಕು ಎನ್ನುವಂತಹ ಹಂಬಲವೂ ಒಳಗಿದೆ ಅವಳಿಗೆ. ಅದಕ್ಕೋಸ್ಕರ ಸ್ವಲ್ಪ ದೂರದಲ್ಲಿ ತಾನು ಮಧುರವಾಗಿ ಗಾನ ಮಾಡ್ತಾ ಇದ್ದಾಳಂತೆ, ಹಾಡ್ತಾ ಇದ್ದಾಳಂತೆ. ವೀಣೆಯನ್ನು ತಾನು ನುಡಿಸ್ತಾ ಚೆನ್ನಾಗಿ ಹಾಡ್ತಾ ಇದ್ದಾಳಂತೆ. ತನ್ನ ಮೈಗೆ ಪೂಸಿಕೊಂಡಿರುವಂತಹ ಗಂಧ, ಮುಡಿದಿರುವಂತಹ ಮಲ್ಲಿಗೆ ಮುಂತಾದ ಹೂಗಳು, ಇವುಗಳ ಪರಿಮಳ ಆ ಋಷಿಯ ಮೂಗಿಗೆ ಬಡಿಬೇಕು. ಇವಳ ಸುಶ್ರಾವ್ಯವಾದ ಗಾನ ಅವನ ಕಿವಿಗೆ ಕೇಳಬೇಕು. ಇಷ್ಟಾದಾಗ ಅವನು ಕಣ್ಣು ಬಿಟ್ಟು ನೋಡಬೇಕು. ಆಗ ಇವಳ ರೂಪದಿಂದ ಅವನು ಆಕರ್ಷಿತನಾಗಬೇಕು. ಆಗ ಇವಳು ಬಂದು ಅವನನ್ನು ಒಲಿಸಿಕೊಳ್ಬೇಕು. ಹೀಗೆಲ್ಲ ಇವಳ ಯೋಚನೆ. ಇದನ್ನೇ ಗಮನಿಸ್ತಾ ಇದ್ದವನು ಮನ್ಮಥ, ಕಾಮ. ಅವನು ನೋಡಿದ, ಇದು ಒಳ್ಳೆಯ ಸಂದರ್ಭ, ಶಿವಭಕ್ತನಾದಂತಹ ಈ ಋಷಿಯನ್ನು ಕೆಡಿಸ್ಲಿಕ್ಕೆ ನನಗಿದು ಒಳ್ಳೆಯ ಸಂದರ್ಭ. ಯಾಕಂತ ಹೇಳಿದರೆ ಶಿವ ನನ್ನನ್ನು ಸುಟ್ಟು ಭಸ್ಮ ಮಾಡಿದ್ದಾನೆ. ಅದಕ್ಕೆ ಆ ಶಿವಭಕ್ತನ ಮೇಲೆ ನಾನು ಸೇಡು ತೀರಿಸ್ಕೊಳ್ತೇನೆ ಅಂತ ಹೇಳಿ ಕಾಮ ತಾನು ಯೋಚನೆಯನ್ನು ಮಾಡಿದ್ನಂತೆ. ಅಂದರೆ ಇದು ಲೋಕದ ದೃಷ್ಟಿಯಲ್ಲಿ ನಾವು ಹೇಳೋದಷ್ಟೇ. ಯಾಕಂದರೆ ಮನ್ಮಥ ಆ ರೀತಿ ಯಾರ ಮೇಲೂ ಸೇಡನ್ನು ತೀರಿಸಿಕೊಳ್ಳುವಂತಹ ಒಂದು ಸಣ್ಣ ಭಾವನೆಯನ್ನು ಹೊಂದಿದವನಲ್ಲ. ಆದರೆ ಲೋಕದ ದೃಷ್ಟಿಯಲ್ಲಿ ಆ ರೀತಿ ನಾವು ಕಾಣ್ತದಷ್ಟೇ. ತಾನು ಏನು ಮಾಡಿದ ಅಂತ ಹೇಳಿದರೆ ಬಾಣವನ್ನು ಮಾಡಿಕೊಂಡಂತೆ. ಯಾವುದು ಬಾಣ ಅಂತ ಹೇಳಿದರೆ ಆ ಮಂಜುಘೋಷ ಏನಿದ್ದಾಳೆ ಅಪ್ಸರಾಸ್ತ್ರಿ, ಅವಳ ಹುಬ್ಬೆ ಬಾಣ. ಅಂದರೆ ಅವಳ ಹುಬ್ಬು ಬಾಣದಂತಿತ್ತು, ಎರಡು ಹುಬ್ಬುಗಳು ಸೇರಿದಾಗ ಒಟ್ಟಿಗೆ. ಅದನ್ನು ಬಿಲ್ಲಿನ ಹಾಗೆ ಇತ್ತು. ಅದಕ್ಕೆ ಅದನ್ನು ಬಿಲ್ಲಿನ ಹಾಗೆ ತಾನು ಮಾಡಿಕೊಂಡಂತೆ.
ಆ ಬಿಲ್ಲಿಗೆ ಬಾಣವನ್ನು ಹೂಡಿದ. ಯಾವುದು ಅಂತ ಹೇಳಿದ್ರೆ ಅವಳ ಕಣ್ಣ ನೋಟ. ಅವಳ ಕಣ್ಣ ನೋಟವೇ ಬಾಣ ಆಯಿತು. ಅಂದರೆ ಅವಳು ಒಮ್ಮೆ ನೋಡಿದ್ಲು ಅಂದರೆ ಅಷ್ಟು ಆಕರ್ಷಿತಳಾಗಿಬಿಡ್ತಾ ಇದ್ರು ಯಾರೇ ಆದರೂ ಕೂಡ, ಅಂಥ ಅವಳ ನೋಟ. ಆ ನೋಟವನ್ನೇ ತಾನು ಬಾಣವನ್ನಾಗಿ ಮಾಡಿಕೊಂಡಂತೆ. ಅಷ್ಟಲ್ಲದೆ ಆ ಬಾಣದ ಹಿಂದೆ ರೆಕ್ಕೆಗಳಿರ್ತದೆ. ಆ ರೆಕ್ಕೆಗಳು ಯಾವುದು ಅಂತ ಹೇಳಿದ್ರೆ ಅವಳ ತುಂಬಿದ ಎದೆ, 2 ಸ್ತನಗಳೇನಿದೆ ಅದನ್ನೇ ತಾನು ಬಾಣವನ್ನಾಗಿದ್ದು ಅದರ ಬಾಣದ ಹಿಂದಿನ ರೆಕ್ಕೆಗಳನ್ನಾಗಿ ಮಾಡಿಕೊಂಡಂತೆ. ಇನ್ನು ಅವಳ ತೊಟ್ಟ ಬಟ್ಟೆ ಏನಿದೆ, ಅತ್ಯಂತ ತೆಳುವಾದಂತಹ ಆಕರ್ಷಕವಾದ ಬಟ್ಟೆ, ಅದನ್ನೇ ತನ್ನ ಡೇರೆಯನ್ನಾಗಿ ಮಾಡಿಕೊಂಡಂತೆ. ಮಾಡಿಕೊಂಡು ಕಾಮ ತಾನು ಬಾಣವನ್ನು ಪ್ರಯೋಗ ಮಾಡಿದ ಇವಳ ಮೇಲೆ. ಇವಳಾದರೂ ಆ ಸುಶ್ರಾವ್ಯವಾದ ಗಾನವನ್ನು ಮಾಡ್ತಾ ಇದ್ದಾಳೆ. ಅದನ್ನು ನೋಡಿ ಮೇಧಾವಿ ತಾನು ಕಣ್ಣುಬಿಟ್ಟನಂತೆ. ಕಣ್ಣುಬಿಟ್ಟು ಇವಳನ್ನು ನೋಡಿದ್ನಂತೆ. ಮೇಧಾವಿ ವಸತಿ ಸ್ಮಾಸೋ ಚವನಸ್ಯಾಶ್ರಮೇ ಶುಭೆ ಮಂಜುಘೋಷ ಸ್ಮಿತಾ ಸ್ಥಿತಾ ತತ್ರ ದೃಷ್ಟ್ವಾ ತಮ್ಮನಿ ಪುಂಗವಂ. ಅಲ್ಲೇ ಹತ್ತಿರದಲ್ಲೇ ಚವನ ಋಷಿಗಳ ಆಶ್ರಮ. ಇವನು ಇವಳ ಗಾನವನ್ನು ಕೇಳಿ ತಾನು ಕಣ್ಬಿಟ್ಟ. ಇವಳ ರೂಪವನ್ನು ನೋಡಿ ಮನಸೋತು ಇವಳೊಟ್ಟಿಗೆ ತಾನು ಆಕರ್ಷಿತನಾದ ಕೂಡಲೇ ಅವಳು ಇವನ ಬಳಿಗೆ ಬಂದ್ಲಂತೆ. ಆ ಮಂಜುಘೋಷ ಬಂದವಳೆ ಇವನನ್ನು ಅಪ್ಪಿಕೊಂಡ್ಲಂತೆ. ಅದರಿಂದಾಗಿ ಸಂಪೂರ್ಣ ತಾನು ಕಾಮವಶನಾಗೋದ. ಅದಕ್ಕೆ ಹೇಳ್ತಾರೆ, ಶಿವತತ್ವಂ ಸ ವಿಸ್ಮೃತ್ಯ ಕಾಮತತ್ವವಶಂಗತಃ ಅಂತ. ಮೊದಲು ಶಿವತತ್ವವನ್ನು ಚಿಂತನೆ ಮಾಡ್ತಾ ಇದ್ದವನು ಇವಾಗ ಕಾಮತತ್ವವನ್ನು ಚಿಂತನೆ ಮಾಡಲಿಕ್ಕೆ ಶುರು ಮಾಡಿದ. ಅಂದರೆ ಅಷ್ಟು ತಾನು ಕಾಮಕನಾದ. ಅವಳಿಲ್ಲದೆ ತನ್ನ ಬದುಕೇ ಇಲ್ಲ ಅಂತ ತಾನು ತಿಳ್ಕೊಂಡ. ಅವಳೊಟ್ಟಿಗೆ ಹಗಲು ರಾತ್ರಿಗಳು ತಾನು ಹಗಲು ರಾತ್ರಿ ಕಳೆದಿದ್ದಾನೆ. ಎಷ್ಟು ಅಂತ ಹೇಳಿದ್ರೆ ಅವನಿಗೆ ಪರಿವೆಯೇ ಇಲ್ಲದೆ, ಈಗ ಹಗಲಾಯಿತು ರಾತ್ರಿ ಆಯಿತು ಅಂತಲೇ ಗೊತ್ತಾಗದೆ ಅವಳೊಟ್ಟಿಗೆ ತಾನು ಕಳೆದಿದ್ದಾನೆ. ಯಾಕಂದರೆ ಅವಳು ಅಂಥ ಆಕರ್ಷಣೆ ಉಳ್ಳವಳಾಗಿದ್ಲು. ಆ ಮಂಜುಘೋಷ ಕೇಳಿ ಕೇಳಿ ಅಪ್ಸರಾಪ್ತರಿ. ಈ ರೀತಿ ಕೆಲವು ವರ್ಷಗಳ ಕಾಲ ಕಳೆದು ಹೋಯ್ತಂತೆ. ಒಂದು ದಿನ ಅವಳು ಹೊರಟು ನಿಂತಳು. ಬಹುಲಶ್ಚ ಗತಕಾಲೋ ಮುನೇರಾಚಾರಲೋ ದೋಷತಃ ಮಂಜುಶ್ಲೇಷ ದೇವಲೋಕಂ ಗಮನಾಯೋರು ಚಕ್ರಮೆ. ಸುಮಾರು ವರ್ಷ ಆದಮೇಲೆ ಅವಳಿಗೆ ನಾನಿನ್ನು ದೇವಲೋಕಕ್ಕೆ ಹೋಗಬೇಕು ಅಂತ ಲೆಕ್ಕಾಚಾರ ಮಾಡಿದ್ಲು. ಸಾಕು, ಇವನೊಟ್ಟಿಗೆ ತಾನು ವಿವಾಹ ಮಾಡಿ ಸಾಕು, ಈ ಮುನಿಯೊಟ್ಟಿಗೆ ನಾನಿನ್ನು ದೇವಲೋಕಕ್ಕೆ ಹೋಗ್ತೇನೆ ಅಂತ. ಅದಕ್ಕೋಸ್ಕರ ಅವಳು ತಾನು ಹೊರಟು ನಿಂತವಳಾಗಿ ಆ ಋಷಿ ಹತ್ರ ಕೇಳ್ತಾಳೆ, ಆದೇಶೋ ದೀಯತಾಂ ಬ್ರಹ್ಮನ್ ಸ್ವಧಾಮ ಗಮನಾಯಮೆ. ಹೇ ಬ್ರಹ್ಮಜ್ಞಾನಿಗಳಾದಂಥ ಋಷಿಗಳೇ, ನನ್ನ ಲೋಕಕ್ಕೆ ನಾನು ಹೋಗಬೇಕಾಗಿದೆ, ದೇವಲೋಕಕ್ಕೆ. ಅದಕ್ಕೆ ನನಗೆ ಆದೇಶವನ್ನು ಮಾಡಿ ಅಂತ. ಅದಕ್ಕೆ ಆ ಮೇಧಾವಿ ಋಷಿ ಹೇಳ್ತಾನೆ, ಹೌದಾ, ಹೊರಟು ಬಿಟ್ಟಿಯ ನೀನು? ಇವತ್ತೇ ಬಂದದಲ್ವ ನೀನು? ಅಧ್ಯೈವತ್ವಂ ಸಮಾಯಾತ ಪ್ರದೋಷಾದೋ ವರಾನನೆ. ಅಲ್ಲ, ಇವಾಗಲೇ ಬಂದದಲ್ವ ನೀನು? ಅದು ಯಾವಾಗಂದರೆ ಸಂಜೆಗಿಂತ ಮೊದಲು ನೀನು ಬಂದದ್ದಷ್ಟೇ. ನಾಳೆ ಬೆಳಗ್ಗೆ ಹೋಗುವಿಯಂತೆ, ಇರು ಅಂತ ಹೇಳ್ತಾನೆ. ಆ ಮಾತನ್ನು ಕೇಳಿ ಅವಳು ತುಂಬ ಭಯಕ್ಕೊಳಗಾದ್ಲಂತೆ. ನಿಜವಾದ ಸತ್ಯ ಗೊತ್ತಾದರೆ ಋಷಿ ಏನು ಮಾಡ್ತಾನೆ ಏನು ಅಂತ. ಯಾಕಂತ ಹೇಳಿದ್ರೆ ಸಂಜೆಗಿಂತ ಮುಂಚೆ ಬಂದಿದೆಯಾ, ನಾಳೆ ಬೆಳಗಿನವರೆಗೆ ಇದ್ದು ಹೋಗು ಅಂತ ಹೇಳಿದರೆ ಯಾವ ಸಂಜೆ? ಇವತ್ತಿನ ಸಂಜೆ ಅಲ್ಲ. ಮತ್ತು ಅವಳು ಬಂದದ್ದು ಇವತ್ತಿಗಿಂತ 50 ವರ್ಷ 9 ತಿಂಗಳು ಹಾಗೂ 3 ದಿನಗಳ ಹಿಂದೆ ಬಂದದ್ದು. ಅಷ್ಟು ಕಾಲಗಳು ಕಳೆದು ಹೋಗಿಬಿಟ್ಟಿದೆ. ಈ ವಿಷಯ ಇವಾಗ ಗೊತ್ತಾದರೆ ಹಾಗಿದ್ರೂ ಕೂಡ ಧೈರ್ಯ ಮಾಡಿ ಹೇಳಿದ್ಲು, ಬ್ರಹ್ಮನ್, ನಾನು ಇವತ್ತಲ್ಲ, ಇವತ್ತಿಗಿಂತ 57 ವರ್ಷಗಳ ಹಿಂದೆ, 57 ವರ್ಷ 9 ತಿಂಗಳು 3 ದಿನಗಳ ಹಿಂದೆ ನಾನು ಬಂದದ್ದು. ಇವತ್ತಿನವರೆಗೂ ಕೂಡ ನಿಮ್ಮೊಟ್ಟಿಗಿದ್ದೆ, ಇವಾಗ ಹೊರಡ್ತೇನೆ ನಾನು ಅಂತ. ಅದಕ್ಕೆ ಆ ಋಷಿ ಹೇಳ್ತಾನೆ, ಹೌದಾ, ಅಷ್ಟು ಆಯ್ತಾ? ಇಲ್ಲಪ್ಪ, ನೀನು ಈಗ ತಾನೇ ಬಂದದಲ್ವಾ ಅಂತ ಅವಳು ಹೇಳ್ತಾನೆ. ಅವನು ಹೇಳಿದಾಗ ಇವಳು ಹೇಳ್ತಾಳೆ, ಇಲ್ಲ, ನಾನು ಬಂದು ಇಷ್ಟು ದಿನ ಆಯಿತು, ನಿಮಗೆ ಗೊತ್ತಾಗಲೇ ಇಲ್ಲ ಅಂತ. ಆಗ ಇವನಿಗೆ ನಿಜವಾದ ಪರಿಸ್ಥಿತಿ ಗೊತ್ತಾಯಿತು. ಇಷ್ಟು ವರ್ಷಗಳ ಕಾಲ ಅಂದರೆ ಸಾಮಾನ್ಯ ಒಂದು 58 ವರ್ಷಗಳ ಕಾಲ ನಾನು ಏನೂ ಇಲ್ಲದೆ ಇವಳೊಟ್ಟಿಗೆ ಕಾಲ ಕಳೆದಿದ್ದೇನೆ. ಎಲ್ಲಿವರೆಗೆ ಅಂದರೆ ಕಾಲಕ್ಕೆ ಮಾಡುವಂತಹ ಸಂಧ್ಯಾವಂದನೆ ಮುಂತಾದವುಗಳನ್ನು ಮಾಡಿಲ್ಲ. ಯಾಕಂದರೆ ಈ ಹೆಣ್ಣಿಗೆ ಅಷ್ಟು ಆಕರ್ಷಿತನಾಗಿ
ಇವಳೊಟ್ಟಿಗೆ ತಾನು ರಮಿಸ್ತಾ ರಮಿಸ್ತಾ ಅಷ್ಟು ಎಲ್ಲವನ್ನು ಮರೆತು ಬಿಟ್ಟಿದ್ದಾನೆ. ಈಗ ನೇತ್ರಾಭ್ಯಾಂ ವಿಸ್ಫುಲಿಂಗಾನ್ ಸಹ ಮುಂಚಮಾನೋತಿ ಕೋಪನಃ ಕಾಳರೂಪಾಂಚ ತಾಂ ದೃಷ್ಟ ತಪಸಃ ಕ್ಷಯಕಾರಿಣಿ. ಅವನಿಗೆ ಕಣ್ಣಿನಿಂದ ಬೆಂಕಿಯ ಕಿಡಿ ಕಾರಿತಂತೆ, ಅಂದರೆ ಕೋಪದ ಜ್ವಾಲೆ ಕಣ್ಣಿನಿಂದ ಕಾರಿತಂತೆ. ಮನಸ್ಸಿನಲ್ಲಿ ತುಂಬ ದುಃಖ ಆಯ್ತಂತೆ. ಇಷ್ಟು ವರ್ಷಗಳ ಕಾಲ ನಾನು ಏನು ತಪಸ್ಸು ಆಚರಣೆ ಮಾಡಿದ್ದೆ, ಅದನ್ನು ಕೇವಲ ಕೆಲವು ವರ್ಷದಲ್ಲಿ ಕಳ್ಕೊಂಡ್ಬಿಟ್ನಲ್ವ. ಅಂದರೆ ಮಡಿಕೆ ಮಾಡಲಿಕ್ಕೆ ಸುಮಾರು ದಿನ ಆದರೆ ಒಡೆದಾಕ್ಲಿಕ್ಕೆ 1 ನಿಮಿಷ ಸಾಕಲ್ವ. ಆ ರೀತಿ ನನ್ನ ತಪಸ್ಸನ್ನೆಲ್ಲ ಕಳೆದುಕೊಂಡ್ಬಿಟ್ನಲ್ವ. ಇವಳು ನನಗೆ ನಾಶ ರೂಪದಲ್ಲೇ ಬಂದವಳು, ನನ್ನನ್ನು ನಾಶ ಮಾಡಲಿಕ್ಕೆ ಬಂದವಳು, ನನ್ನ ತಪಸ್ಸನ್ನು ತೆಗಿಲಿಕ್ಕೆ ಬಂದವಳು ಇವಳು ಅಂತ ಹೇಳಿ ತಾನು ತುಂಬ ಅವಳ ಬಗ್ಗೆ ಸಿಟ್ಟುಗೊಂಡ, ದುಃಖಿತನಾದ. ಕಡೆಗೆ ತಾನು ಕೋಪದಿಂದ ಶಾಪ ಕೊಟ್ಟೇ ಬಿಟ್ಟ. ಸತಾಂ ಶಶಾಪ ಮೇಧಾವಿ ತ್ವಂ ಪಿಶಾಚಿ ಭವೇತಿ ಚ. ಶಾಪ ಕೊಟ್ಟ, ನೀನು ಪಿಶಾಚಿ ಆಗೋಗು, ನನಗೆ ಈ ರೀತಿ ಉಪದ್ರವವನ್ನು ಕೊಟ್ಟ, ನನ್ನ ತಪಸ್ಸನ್ನು ನಾಶ ಮಾಡಿದ ನೀನು ಪಿಶಾಚಿ ಆಗೋಗು ಅಂತ ತಾನು ಯಾವಾಗ ಶಾಪ ಕೊಡ್ತಾನೆ ಆವಾಗ ಅವಳು ಆ ಮಂಜುಘೋಷ ಇವನಿಗೆ ನಮಸ್ಕಾರ ಮಾಡಿ ಕ್ಷಮೆ ಕೇಳ್ತಾಳೆ. ಸ್ವಾಮಿ, ತಾವು ಸಜ್ಜನರು, ಜ್ಞಾನಿಗಳು, ತಿಳಿದವರು, ಅದಕ್ಕಾಗಿ ನೀವು ನನ್ನನ್ನು ಕ್ಷಮಿಸಬೇಕು ಅಂತ ಹೇಳ್ತಾಳೆ. ಯಾಕಂತ ಹೇಳಿದರೆ ಯಾವತ್ತೂ ದೊಡ್ಡವರು ಏನು ಹೇಳ್ತಾರೆ ಅಂದರೆ ಸತಾಂ ಸಂಗೋಹಿ ಫಲತಿ ವಚೋಭಿತ್ ಸಪ್ತಮೇ ಪದೇ ಅಂತ. ಸಜ್ಜನರ ಸಹವಾಸ ಯಾವತ್ತೂ ವ್ಯರ್ಥ ಆಗೋದಿಲ್ಲ ಅಂತ. ಸಜ್ಜನರೊಟ್ಟಿಗೆ ನಾವು ಸಹವಾಸ ಅದೆಷ್ಟು ಅಂತ ಹೇಳಿದರೆ ವರ್ಷಗಟ್ಟಲೆ ಬೇಕಾಗಿಲ್ಲ, ತಿಂಗಳಗಟ್ಟಲೆ ಬೇಕಾಗಿಲ್ಲ, ಮತ್ತು 7 ಹೆಜ್ಜೆ ನಾವು ಸಜ್ಜನರೊಟ್ಟಿಗೆ ಹಾಕಿದ್ವು ಅಂತ ಹೇಳಿದರೆ ಆ 7 ಹೆಜ್ಜೆಯೂ ಕೂಡ ವ್ಯರ್ಥ ಅಲ್ಲ. ಅದೇ ಸಪ್ತಪದಿ. ಸಜ್ಜನರೊಟ್ಟಿಗೆ ಹಾಕಿದ 7 ಹೆಜ್ಜೆಯೂ ಕೂಡ ವ್ಯರ್ಥ ಆಗುವುದಿಲ್ಲ ಅಂತ ಹೇಳ್ತಾರೆ. ಸಾರ್ಥಕ ಆಗೇ ಆಗತ್ತೆ. ಯಾಕಂದರೆ ಅಷ್ಟರ ಒಳಗೆ ಆ ಸಜ್ಜನ ಪ್ರಭಾವ ನಮ್ಮ ಮೇಲೆ ಆಗ್ತದೆ, ಸಜ್ಜನರ ಅನುಗ್ರಹ ನಮ್ಮ ಮೇಲೆ ಆಗತ್ತೆ ಅಂತ. ಆಗಿರಬೇಕಾದ್ರೆ ನಿಮ್ಮೊಟ್ಟಿಗೆ ಇಷ್ಟು ವರ್ಷಗಳ ಕಾಲ ನಾನು ಕಳೆದಿದ್ದೇನೆ, ಅದಕ್ಕಾಗಿ ನನ್ನನ್ನು ಕ್ಷಮಿಸಬೇಕು ಅಂತ ಹೇಳಿ ತಾನು ಕೇಳಿಕೊಂಡಾಗ ಇವನು ಹೇಳ್ತಾನೆ, ಮೇಧಾವಿ ಹೇಳ್ತಾನೆ, ನೋಡು, ಶಾಪ ಏನೋ ಕೊಟ್ಟಿದ್ದೇನೆ, ಈ ಶಾಪ ಪರಿಹಾರ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಮಾರ್ಗ ಇದೆ. ಏನಂತ ಹೇಳಿದರೆ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿ, ಅದೇ ಇದೆ ಪಾಪ ವಿಮೋಚನಿ ಏಕಾದಶಿ. ಈ ಏಕಾದಶಿಯನ್ನು ನೀನು ಮಾಡಿದೆ ಅಂತ ಹೇಳಿದರೆ ಅಂದರೆ ಇದು ಸರ್ವ ಪಾಪ ಕ್ಷಯಂಕರಿ, ಎಲ್ಲ ಪಾಪವನ್ನು ಪರಿಹಾರ ಮಾಡುವ ಏಕಾದಶಿ. ಇಂಥ ಏಕಾದಶಿಯನ್ನು ನೀನು ಮಾಡುವುದರಿಂದಾಗಿ ನಿನ್ನ ಪಿಶಾಚ ಜನ್ಮ ನಾಶ ಆಗತ್ತೆ, ಮತ್ತು ನಿನ್ನ ಅಪ್ಸರಾ ಜನ್ಮ ಬರ್ತದೆ ಅಂತ ತಾನು ತಿಳಿಸಿ ತಾನು ಬಹಳ ಬೇಸರದಿಂದ ಚವನ ಋಷಿಗಳ ಆಶ್ರಮಕ್ಕೆ ಬಂದ. ಚವನ ಋಷಿಗಳಿಗೆ ಜ್ಞಾನ ದೃಷ್ಟಿಯಿಂದ ಗೊತ್ತಾಯಿತು ತನ್ನ ತಪಸ್ಸಿನ ಫಲವನ್ನು ಇವನು ಕಳ್ಕೊಂಡಿದ್ದಾನೆ ಅಂತ. ತುಂಬ ದುಃಖಿತನ ಕೂಡ ಆಗಿದ್ದ. ಅದನ್ನು ನೋಡಿ ಆ ಋಷಿಗಳು, ಚವನ ಋಷಿಗಳು ಇವನ ಬಳಿ ಕೇಳ್ತಾರೆ, ಯಾಕಪ್ಪ ಈ ರೀತಿ ಕಳ್ಕೊಂಡಿಯೇ ನೀನು ಎಲ್ಲ ತಪಸ್ಸನ್ನು ಅಂತ. ಆಗ ಮೇಧಾವಿ ಹೇಳ್ತಾನೆ, ಪಾಪಂ ಕೃತಂ ಮಹತ್ತಾತ ರಮಿತ ಚಾಪ್ಸರ ಮಯ ಪ್ರಾಯಶ್ಚಿತ್ತಂ ರೋಹಿತಾತ ಏನ ಪಾಪಕ್ಷಯೋ ಭವೇತ್. ಓ ತಂದೆಗೆ ಸಮಾನರಾದ ಋಷಿಗಳೇ, ತುಂಬ ಪಾಪ ಮಾಡಿದ್ದೆ ನಾನು ಅವಳ ಸಹವಾಸದಿಂದಾಗಿ, ಆ ಮಂಜುಘೋಷ ಅಪ್ಸರಾಸ್ತ್ರೀಯ ಸಹವಾಸದಿಂದಾಗಿ. ಇದರಿಂದ ನಾನು ಹೇಗೆ ಪರಿಹಾರವನ್ನು ಹೊಂದುವುದು, ಈ ಪಾಪವನ್ನು ಕಳೆದುಕೊಳ್ಳುವುದು ಹೇಗೆ ಅಂತ. ಅದಕ್ಕೆ ಚವನರು ತಾವು ಹೇಳ್ತಾರೆ, ನೋಡು, ಈ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿ, ಅದೇ ಪಾಪ ವಿಮೋಚಿನಿ, ಈ ಏಕಾದಶಿಯನ್ನು ಮಾಡಿದರೆ ನೀನು ಪಾಪವನ್ನು ಕಳ್ಕೊಂಡು ಮತ್ತೆ ತಪಸ್ಸಿನ ಫಲವನ್ನು ಹೊಂದುತ್ತೀಯಾ ಅಂತ ಹೇಳಿದ್ದಾನೆ. ಹಾಗೆಯೇ ಆ ಋಷಿ ಮೇಧಾವಿ ತಾನು ಈ ಏಕಾದಶಿಯನ್ನು ಮಾಡಿದ್ದಾನೆ. ಅಂದರೆ ಇವನೇ ಈ ಏಕಾದಶಿ ವ್ರತವನ್ನು ಮಾಡಲಿಕ್ಕೆ ಮಂಜುಘೋಷಾಲೆಗೆ ಹೇಳಿದ್ದು, ಪಿಶಾಚ ಜನ್ಮದಿಂದ ನಿವೃತ್ತಿಯನ್ನು ಪಡೀಲಿಕ್ಕೆ. ಹಾಗೆ ಇವನ ಪಾಪದ ಪರಿಹಾರಕ್ಕೂ ಕೂಡ ಇದೇ ಪರಿಹಾರ ಅಂತ ಋಷಿಗಳು ಸೂಚಿಸಿದರು, ಚವನ ಋಷಿಗಳು. ಹಾಗೆ ಆ ಮಂಜುಘೋಷ ತಾನು ಕೂಡ ಈ ಏಕಾದಶಿಯನ್ನು ಆಚರಿಸಿ ಪಿಶಾಚ ಜನ್ಮದಿಂದ ಮುಕ್ತಿಯನ್ನು ಪಡೆದಳು. ಮೇಧಾವಿ ಋಷಿಯೂ ಕೂಡ ತಾನು ಈ ಏಕಾದಶಿಯನ್ನು ಆಚರಿಸಿ ತಾನು ಏನು ಪಾಪವನ್ನು ಅಂದರೆ ಅಷ್ಟು ವರ್ಷಗಳ ಕಾಲ ಎಲ್ಲ ತಾನು ಅನುಷ್ಠಾನವನ್ನು ಬಿಟ್ಟು ಕೂತಿದ್ನಲ್ವ, ಆ ಪಾಪವನ್ನು ತಾನು ಕಳೆದುಕೊಂಡು ಮತ್ತೆ ತಪಸ್ಸನ್ನು ಮಾಡಿ ತಪಸ್ಸಿನ ಫಲ ಪಡೆದ ಅಂತ ಹೀಗೆ ಇದರ ಮಹತ್ವವನ್ನು ತಿಳಿಸ್ತಾರೆ. ಅಂದರೆ ಒಟ್ಟಿಗೆ ನಾವು ತಿಳ್ಕೊಳ್ಬೇಕಾದದ್ದು ಏನು ಅಂತ ಹೇಳಿದರೆ,
ಒಂದು ಏಕಾದಶಿಯನ್ನು ಮಾಡಿದಂದರೆ ಈ ಒಂದೇ ಏಕಾದಶಿಯಿಂದಾಗಿ ಅವನಿಗೆ ಪಾಪ ಪರಿಹಾರ ಆಯಿತು ಅಂತಲ್ಲ, ಎಲ್ಲ ಯಾವ ಏಕಾದಶಿಗಳನ್ನೂ ಮಾಡ್ತಾ ಇದ್ದ. ಈ ಏಕಾದಶಿಯನ್ನು ಭಗವಂತ ನನ್ನ ಬಗ್ಗೆ ಸಂತುಷ್ಟನಾಗಲಿ, ನನ್ನ ಪಾಪವನ್ನು ಕಳೀಲಿ ಅಂತ ಎಣಿಸಿ ಮಾಡಿದಾಗ. ಯಾಕಂತ ಹೇಳಿದರೆ ಯಾವುದೇ ಏಕಾದಶಿ ಆಗಲಿ ಯಾವುದೇ ವ್ರತವಾಗಲಿ ನಮ್ಮ ಪಾಪವನ್ನು ಯಾವಾಗ ಕಳೀತದೆ ಅಂತ ಹೇಳಿದರೆ ದೇವರಿಗೆ ಖುಷಿಯಾಗಲಿಂದ ಮಾಡಿದಾಗ ಮಾತ್ರ. ಯಾಕಂದರೆ ಪಾಪವನ್ನು ಕಳೆಯುವ ಶಕ್ತಿ ಯಾವುದೋ ಒಂದು ವ್ರತಕ್ಕಿಲ್ಲ ಅಥವಾ ಯಾವುದೋ ಒಂದು ಜಲಕ್ಕಿಲ್ಲ. ಮತ್ತು ನಮ್ಮ ಪಾಪವನ್ನು ಪರಿಹಾರ ಮಾಡುವ ಶಕ್ತಿ ಇರುವುದು ದೇವರಿಗೆ ಮಾತ್ರ, ನಾರಾಯಣನಿಗೆ ಮಾತ್ರ. ಅಂತ ಭಗವಂತನಿಗೆ ಖುಷಿಯಾಗಬೇಕು. ಖುಷಿಯಾದರೆ ನಮ್ಮ ಪಾಪವನ್ನು ಕಳೀತಾನೆ, ನಮಗೆ ಒಳ್ಳೆಯದನ್ನು ಮಾಡ್ತಾನೆ. ದೇವರಿಗೆ ಹೇಗೆ ಖುಷಿಯಾಗತ್ತೆ ಅಂದ್ರೆ ಅದಕ್ಕೆ ಆ ದೇವರನ್ನು ಖುಷಿಪಡಿಸ್ಲಿಕ್ಕೋಸ್ಕರ ಈ ಏಕಾದಶಿ ಮುಂತಾದ ವ್ರತಗಳನ್ನು ಮಾಡುವಂಥದ್ದು ಅಂತ ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾದದ್ದು. ಇಂತಹ ಪಾಪ ವಿಮೋಚನೆ ಏಕಾದಶಿ ಮೊದಲೇ ನಾವು ನೋಡಿದಾಗೆ ಮಾರ್ಚ್ 25 ಮಂಗಳವಾರದಂದು ಬರ್ತಾ ಇದೆ. ಅದರ ಹಿಂದಿನ ದಿನ 24 ಸೋಮವಾರ ದಶಮಿಯ ಆಚರಣೆ, 25 ಮಂಗಳವಾರ ಏಕಾದಶಿ ಆಚರಣೆ, 26 ಬುಧವಾರದಂದು ದ್ವಾದಶಿ ಆಚರಣೆ. ಅವತ್ತು ಬೆಳಗ್ಗೆ 6 ಗಂಟೆ 35 ನಂತರ ಆಹಾರವನ್ನು ಅಂದರೆ ಪಾರಣೆ ಆಹಾರವನ್ನು ಸ್ವೀಕಾರ ಮಾಡಿ ಆನಂತರ ಈ ಏಕಾದಶಿಯನ್ನು ವಿಶೇಷವಾಗಿ ಭಗವಂತನಿಗೆ ಪದ್ಮಿನಿ ಸಹಿತನಾದಂತಹ ವಿಷ್ಣುವಿಗೆ, ಅಂದರೆ ಪದ್ಮಿನಿ ಅಂದರೆ ಲಕ್ಷ್ಮಿಯ ರೂಪ, ಅಂತಹ ಲಕ್ಷ್ಮಿಯಿಂದ ಸಹಿತನಾದ ವಿಷ್ಣುವಿಗೆ ಅರ್ಪಣೆಯನ್ನು ಮಾಡುವುದರಿಂದಾಗಿ ಈ ಏಕಾದಶಿ ಸಾರ್ಥಕವಾಗ್ತದೆ. ಈಗ ಹೇಳ್ತಾ ಪ್ರತಿ ಬಾರಿ ನೋಡುವಂತೆ ಜಿತಂತೆ ಸ್ತೋತ್ರದ ಚಿಂತನೆ. ಜಿತಂತೆ ಸ್ತೋತ್ರ ಅಥವಾ ಪುಂಡರೀಕಾಕ್ಷ ಸ್ತೋತ್ರ ನಾವೀಗಾಗಲೇ ನೋಡಿದಾಗೆ ಭಗವಂತನ ಬಳಿ ಮಾಡಿಕೊಳ್ಳುವಂತಹ ಪ್ರಾರ್ಥನೆ. ಒಬ್ಬ ಭಕ್ತ ತುಂಬ ಚಂದವಾದ ಪ್ರಾರ್ಥನೆ. ಅದರಲ್ಲಿ ಒಂದು ಶ್ಲೋಕ, ಚತುಃಪಂಚನವವ್ಯೂಹ ದಶದ್ವಾದಶ ಮೂರ್ತಯೇ ನಮೋನಂತಾಯ ವಿಶ್ವಾಯ ವಿಶ್ವಾತೀತಾಯ ಚಕ್ರಿಣೇ. ಆ ಭಗವಂತನಿಗೆ ಭಕ್ತ ನಮಸ್ಕಾರವನ್ನು ಮಾಡ್ತಾ, ಅಂದರೆ ವಿಶೇಷವಾಗಿ ಇದು ಚತುರ್ಮುಖ ಬ್ರಹ್ಮದೇವರು ಮಾಡಿದ ಸ್ತೋತ್ರ. ಅವರಿಗೋಸ್ಕರ ಅಲ್ಲ, ನಮಗೋಸ್ಕರ. ನೋಡ್ರಪ್ಪ, ಹೀಗೆ ಮಾಡಿರಿ ನೀವು ದೇವರನ್ನ ಸ್ತೋತ್ರ, ನಾರಾಯಣನನ್ನು ಅಂತ. ಹಾಗೆ ಆ ಚತುರ್ಮುಖ ಬ್ರಹ್ಮದೇವರು ದೇವರಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ, ದೇವರೇ ನಾನು ನಿನಗೆ ನಮಸ್ಕಾರ ಮಾಡ್ತೇನೆ ನಾರಾಯಣ. ಯಾರಿಗೆ ಅಂತ ಹೇಳಿದ್ರೆ ಚತುಃಪಂಚ ನವವ್ಯೂಹ ದಶದ್ವಾದಶ ಮೂರ್ತಿ, ನಾನಾ ವ್ಯೂಹದಿಂದ ಕೂಡಿಕೊಂಡವನು. ವ್ಯೂಹ ಅಂತ ಹೇಳಿದ್ರೆ ರೂಪದ ಸಮೂಹ, ಆ ರೂಪದ ಗುಂಪು, ಅದರಿಂದ ಕೂಡಿಕೊಂಡವನೇ ನಿನಗೆ ನಮಸ್ಕಾರ ಮಾಡ್ತೇನೆ. ಅಂದರೆ ದೇವರದ್ದು 1 ರೂಪ, 2 ರೂಪ, 4 ರೂಪ, 5 ರೂಪ, 10 ರೂಪ, 100 ರೂಪ, 1000 ರೂಪ, ಅನಂತ ರೂಪ, ಈ ರೀತಿ ರೂಪಗಳು. ಅದರಲ್ಲಿ ಕೆಲವೊಂದು ವ್ಯೂಹ, ಅಂದರೆ ಇವಾಗ ಚತುರ್ವ್ಯೂಹ. ಚತುರ್ವ್ಯೂಹ ಅಂತ ಹೇಳಿದ್ರೆ 4 ರೂಪಗಳ ಒಂದು ಸಮೂಹ. ಅಂಥ ಭಗವಂತನಿಗೆ ನಮಸ್ಕಾರ. ಯಾವುದು ಅಂತ ಹೇಳಿದರೆ ಅದೇ ವಿಶ್ವ, ತೇಜಸ, ಪ್ರಾಜ್ಞಾ, ತುರ್ಯ ಅಂತ 4 ರೂಪಗಳ ಒಂದು ಗುಂಪು. ಇದನ್ನು ಯಾಕೆ ಗುಂಪು ಅಂತ ಹೇಳ್ತೇವೆ ಅಂತ ಹೇಳಿದ್ರೆ ಇದು ನಮ್ಮ ಬದುಕಿಗೆ ಸಂಬಂಧಪಟ್ಟಾಗೆ ಇರುವಂತಹ ದೇವರ ರೂಪ. ಅಂದರೆ ನಾವು ಬದುಕ್ತಾ ಇದ್ದೇವೆ ಅಂತ ಹೇಳಿದ್ರೆ ಒಂದಾ ಎಚ್ಚರದಲ್ಲಿರ್ತೇವೆ, ಇಲ್ಲದೇ ನಿದ್ರೆ ಮಾಡ್ತಾ ಇರ್ತೇವೆ, ಇಲ್ಲದೇ ಸ್ವಪ್ನವನ್ನು ಕಾಣ್ತಾ ಇರ್ತೇವೆ. ಹೀಗೆ ನಮ್ಮನ್ನು ಎಚ್ಚರದಲ್ಲಿ ಇಡುವ ರೂಪ ವಿಶ್ವರೂಪ, ಕನಸನ್ನು ತೋರಿಸುವ ರೂಪ ತೈಜಸ ರೂಪ, ಗಾಢ ನಿದ್ರೆಗೆ ನಮ್ಮನ್ನು ಕೊಂಡೊಯ್ಯುವ ರೂಪ ಅದೇ ಪ್ರಾಜ್ಞರೂಪ, ವಿಶ್ವ ತೈಜಸ ಪ್ರಾಜ್ಞ. ಅದೇ ರೀತಿ ಮತ್ತೊಂದು ತುರಿಯ ಅಂತ. ತುರಿಯ ಅಂತ ಹೇಳಿದ್ರೆ ಮೋಕ್ಷಕ್ಕೆ ಕರೆದುಕೊಂಡು ಹೋಗುವ ರೂಪ, ಮೋಕ್ಷದಲ್ಲಿ ಸುಖವನ್ನು ಕೊಡುವ ರೂಪ. ಹೀಗೆ ಆ ಭಗವಂತನ 4 ರೂಪಗಳ ಒಂದು ಗುಂಪು ನಮ್ಮ ಬದುಕಿಗೆ ಸಂಬಂಧಪಟ್ಟಾಗಿರುವಂಥದ್ದು, ಅದೇ ರೂಪ. ಅದೇ ರೀತಿ ಪಂಚರೂಪ. ಪಂಚರೂಪ ಅಂತ ಹೇಳಿದ್ರೆ ಅದೇ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ, ಈ 5 ರೂಪಗಳು ಅದರಿಂದ ಕೂಡಿಕೊಂಡವನೇ. ಅಂದರೆ ಯಾಕೆ ದೇವರು ಇಷ್ಟೆಲ್ಲ ರೂಪಗಳ ಗುಂಪನ್ನು ತಾನು ಹೊಂದಿರ್ತಾನೆ ಅಂದರೆ ನಮಗೋಸ್ಕರ, ನಮ್ಮನ್ನು ಉದ್ಧಾರ ಮಾಡಲಿಕ್ಕೋಸ್ಕರ, ನಮ್ಮನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ. ಅಂಥ 5 ರೂಪಗಳು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ ಅಂತ. ಈ 5 ರೂಪಗಳಿಂದಾಗಿ ಇದನ್ನು ಪ್ರಪಂಚ ಅಂತ ಕರೆಯುವಂಥದ್ದು. ಪಾಂಗ್ ತಂಬ ಇದಗಂ ಸರ್ವಂ ಉಪನಿಷತ್ತು ಹೇಳ್ತಾ ಇದೆ. ಇಡೀ ಜಗತ್ತು ಆ ಭಗವಂತನ 5 ರೂಪದಿಂದ ವ್ಯಾಪಿಸಿಕೊಂಡು ಕೂತಿದೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ ಈ 5 ರೂಪಗಳಿಂದ ತಾನು ಎಲ್ಲ ಕೂಡಿಕೊಂಡಿದೆ. ಯಾಕೋಸ್ಕರ? ನಮಗೋಸ್ಕರ ದೇವರಿರುವಂಥದ್ದು. ಇವಾಗ ಉದಾಹರಣೆಗೆ ಹೇಳುವುದಾದರೆ ತಂದೆಯ ಒಳಗೆ ರೂಪದಿಂದ ಒಂದು ರೂಪದಿಂದ ದೇವರು ಕೂತಿರ್ತಾನೆ.
ತಾಯಿಯ ಒಳಗೆ ಒಂದು ರೂಪದಿಂದ ಕೂತಿರ್ತಾನೆ. ತಂದೆ ತಾಯಿಯಂದಿರು ಏನು ಸಂಬಂಧ ಮಾಡ್ತಾರೆ ಆವಾಗ ದೇವರು ಒಂದು ರೂಪದಿಂದ ಕೂಡ್ತಾನೆ. ಅದರಿಂದಾಗಿ ಏನು ಗರ್ಭ ಧಾರಣೆ ಆಗತ್ತೆ ಆವಾಗ ಒಂದು ರೂಪದಿಂದ ಕೂಡ್ತಾನೆ. ಮತ್ತೆ ಆ ಮಗು ಹೊರಗೆ ಬರ್ತದೆ, ಅದಕ್ಕಾಗಿ ಒಂದು ರೂಪದಿಂದ ಕೂಡ್ತಾನೆ ದೇವರು. ಅಂದರೆ ಹೀಗೆ ಒಂದು ಮಗು ಇಲ್ಲಿಗೆ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಾಗಿ ಈ ಭಗವಂತನ 5 ರೂಪಗಳಿಂದಾಗಿ ಸಾಧ್ಯವಾಗುವಂಥದ್ದು. ಹಾಗೆ ಪ್ರತಿಯೊಂದೊಂದು ಮಳೆ ಬರಬೇಕು ಅಂತ ಹೇಳಿದರೆ 5 ರೂಪ ಬೇಕು, ಒಂದು ಬೆಳೆ ಬರಬೇಕು ಅಂತ ಹೇಳಿದರೆ ಈ 5 ರೂಪ ಬೇಕು. ಪ್ರತಿಯೊಂದಕ್ಕೂ ಕೂಡ ಈ 5 ರೂಪಗಳು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ 5 ರೂಪಗಳು ಬೇಕೇ ಬೇಕು. ಅದಕ್ಕೆ ಪಂಚವ್ಯೂಹ ಇದು. ಅಂದರೆ ಇದೊಂದು ಗುಂಪು, 5 ರೂಪದ ಗುಂಪು. ಈ 5 ರೂಪ ಒಟ್ಟಿಗೆ ಸೇರೆ ನಮಗೆ ಇಲ್ಲಿ ಏನು ಬೇಕೋ ಅದನ್ನು ಮಾಡ್ತಾ ಇರೋದು. ಹಿಂದೆ ಹೇಗೆ 4 ರೂಪವನ್ನು ನೋಡಿದ್ವು, ಇದು 5 ರೂಪ. ಅದೇ ರೀತಿ ನವವ್ಯೂಹ 9 ರೂಪಗಳು ದೇವರದ್ದು. ಅಂದರೆ 9 ರೂಪಗಳ ಒಂದು ಗುಂಪು ಇನ್ನೊಂದು. ಅದು ಯಾವುದು ಅಂತ ಹೇಳಿದ್ರೆ ಇದಕ್ಕೆ ನವಶಕ್ತಿಗಳು ಅಂತ ಕರೆಯೋದುಂಟು. ವಿಮಲ, ಉತ್ಕರ್ಷಣಿ, ಜ್ಞಾನ, ಕ್ರಿಯಾ, ಯೋಗ, ಪ್ರಖ್ವ, ಸತ್ಯ, ಈಶಾನ, ಅನುಗ್ರಹ ಅಂತ 5 ಭಗವಂತನ ರೂಪಗಳು. ಇದೇನು ಅಂತ ಹೇಳಿದ್ರೆ ನಾವು ಎಲ್ಲೇ ದೇವರು ಪೂಜೆ ಮಾಡಬೇಕಾದ್ರೆ, ನಾರಾಯಣನನ್ನು ಪೂಜೆ ಮಾಡಬೇಕಾದ್ರೆ ಈ 9 ರೂಪಗಳನ್ನು ಸುತ್ತ ಚಿಂತನೆಯನ್ನು ಮಾಡಬೇಕು. ಅಂದರೆ ದೇವರ ಸುತ್ತ ಈ 8 ರೂಪಗಳು. ಅಂದರೆ ದೇವರು ಕಮಲದಲ್ಲಿ ಕೂತಿದ್ದಾನೆ, 8 ದಳದ ಕಮಲದಲ್ಲಿ ಕೂತಿದ್ದಾನೆ. ಆ 8 ದಳಗಳಲ್ಲಿ ಒಂದೊಂದು ದಳಗಳಲ್ಲಿ ದೇವರ ಒಂದೊಂದು ರೂಪ, ಮಧ್ಯದಲ್ಲಿ ಒಂದು ರೂಪ, ಅದೇ ಅನುಗ್ರಹ ಎಂಬಂತಹ ರೂಪ. ಅದಕ್ಕಾಗಿಯೇ ಅನುಗ್ರಹವನ್ನು ಮಾಡ್ತಾನೆ. ಆ ಅನುಗ್ರಹ ರೂಪದಿಂದ ಕೂತಿರುವುದರಿಂದಲೇ ಅನುಗ್ರಹವನ್ನು ಮಾಡ್ತಾನೆ. ಅದರ ಸುತ್ತ 8 ರೂಪಗಳು. ಅಂದರೆ ಆ ದೇವರ ಅನುಗ್ರಹ ನಮಗಾಗಬೇಕು ಅಂತ ಹೇಳಿದ್ರೆ ವಿಶೇಷವಾಗಿ ನಮ್ಮಲ್ಲಿ ಏನಿರಬೇಕು ಅದನ್ನೇ ತಿಳಿಸುವಂಥದ್ದು. ಒಂದು ವಿಮಲ ಅಂದರೆ ಮನಸ್ಸಿನಲ್ಲಿ ಮಲ ಇರಬಾರ್ದು, ಕೊಳೆ ಇರಬಾರ್ದು, ಮನಸ್ಸು ಶುದ್ಧವಾಗಬೇಕು. ಶುದ್ಧವಾದ ಮನಸ್ಸಿನಲ್ಲಿ ಮಾತ್ರ ದೇವರ ಅನುಗ್ರಹ ಆಗ್ತದೆ. ಆ ಶುದ್ಧವಾದ ಮನಸ್ಸಿದ್ದ ಮಾತ್ರ ಎರಡನೆಯದ್ದು ಪ್ರಖ್ವ ಅಂತ. ಉತ್ಕರ್ಷಿಣಿ ಎರಡನೇ. ಉತ್ಕರ್ಷಿಣಿ ಅಂತ ಹೇಳಿದ್ರೆ ದೇವರು ಸರ್ವೋತ್ತಮ, ವಿಷ್ಣು ಸರ್ವೋತ್ತಮ, ಈ ಜ್ಞಾನ ಬೇಕು. ವಿಷ್ಣು ಸರ್ವೋತ್ತಮ ಅಂತ ಜ್ಞಾನ ಇಲ್ಲದೇ ಇದ್ದರೆ ನಮಗೆ ಆ ವಿಷ್ಣುವಿನ ಅನುಗ್ರಹ ಪೂರ್ಣವಾಗಿ ಆಗುವುದಿಲ್ಲ. ಅದಕ್ಕೋಸ್ಕರ ಉತ್ಕರ್ಷಣಿ, ಅವನು ಉತ್ಕರ್ಷವಾಗಿದ್ದಾನೆ, ಶ್ರೇಷ್ಠನಾಗಿದ್ದಾನೆ ಎಂಬ ಜ್ಞಾನ. ಅದೇ ರೀತಿ ವಿಮಲ, ಉತ್ಕರ್ಷಣಿ, ಜ್ಞಾನ, ದೇವರ ಜ್ಞಾನ ಬೇಕು. ಅಂದರೆ ಮಹಿಮಾ ಜ್ಞಾನ. ದೇವರು ಎಷ್ಟು ದೊಡ್ಡವನಿದ್ದಾನಪ್ಪ, ಹೇಗೆ ಸರ್ವೋತ್ತಮನಿದ್ದಾನೆ, ಇದನ್ನು ತಿಳ್ಕೊಳ್ಬೇಕು. ಹಾಗೆ ತಿಳ್ಕೊಂಡಾಗ ಏನಾಗತ್ತೆ ಅಂತ ಹೇಳಿದರೆ ನಮಗೆ ದೇವರಿಗೋಸ್ಕರ ಏನಾದರೂ ಮಾಡಲಿಕ್ಕಾಗತ್ತೆ. ಅದೇ ಕ್ರಿಯಾ ಅಂತ ಕರೆಯುವಂಥದ್ದು. ಇವಾಗ ದೇವರನ್ನು ಕುರಿತು ಪೂಜೆ ಮಾಡ್ತೇವೆ, ಸ್ತೋತ್ರ ಮಾಡ್ತೇವೆ, ಭಜನೆ ಮಾಡ್ತೇವೆ. ಯಾವಾಗ ಅಂದರೆ ದೇವರು ದೊಡ್ಡವನು ಅಂತ ತಿಳ್ಕೊಂಡಾಗ, ದೇವರು ಒಳ್ಳೆಯವನು ಅಂತ ತಿಳ್ಕೊಂಡಾಗ, ನನಗೇನು ಸಹಾಯ ಮಾಡ್ತಾ ಇದ್ದಾನೆ ಅದನ್ನು ತಿಳಿದಾಗ. ಅದೇ ರೀತಿ ಆ ದೇವರ ಬಗ್ಗೆ ಬಾಗಿರುವಂಥದ್ದು, ಅದೇ ಪ್ರಖ್ವಿ. ಯಾವಾಗಲೂ ದೇವರಿಗೆ ಬಾಗಿರುವಂಥದ್ದು, ದೇವರೇ ನಾನು ನಿನ್ನ ದಾಸ, ನಾನು ನಿನ್ನ ದಾಸ, ನಾನು ನಿನ್ನ ಸೇವಕ ಅಂತ. ಹಾಗೆಯೇ ಯಾವತ್ತೂ ಭಗವಂತನ ಪ್ರೀತಿಗೋಸ್ಕರ ಸತ್ಯವನ್ನು ನುಡಿಯುವಂಥದ್ದು. ಯಾಕಂದರೆ ನಾವು ಸತ್ಯವನ್ನು ನುಡಿಯುವುದು ದೇವರಿಗೆ ಇಷ್ಟವಾದಾಗಿರುವಂಥದ್ದು. ಮತ್ತು ಯಾವತ್ತೂ ದೇವರ ಸಂಬಂಧವನ್ನು ಹೊಂದಿರುವಂಥದ್ದು. ಸಂಬಂಧ ಹೊಂದಿರುವುದು ಅಂತ ಹೇಳಿದರೆ ದೇವರ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇರುವುದು, ಚಿಂತನೆಯನ್ನು ಮಾಡ್ತಾ ಇರುವುದು. ಇದೇ ದೇವರಿಗೂ ನಮಗೂ ಇರುವ ಸಂಬಂಧ. ಈ ರೀತಿ ಆಗಿ ದೇವರೇ ನನ್ನ ಒಡೆಯ, ಈಶಾನ. ಈಶಾನ ಅಂದರೆ ಅವನೇ ನನ್ನ ಒಡೆಯ, ಅವನೇ ನನ್ನ ಸ್ವಾಮಿ. ಈ ರೀತಿ ಇಷ್ಟು ತಿಳ್ಕೊಂಡಾಗ ದೇವರ ಅನುಗ್ರಹ ನಮಗಾಗತ್ತೆ. ಅಂದರೆ ಹೀಗೆ ಆ ಭಗವಂತನ ಅನುಗ್ರಹವನ್ನು ಪಡೆಯಲಿಕ್ಕೆ ಬೇಕಾದ 8. ಅದಕ್ಕಾಗಿ ದೇವರು ಒಟ್ಟಿಗೆ 9 ರೂಪ, ಅಂದರೆ ಅನುಗ್ರಹದಿಂದ ಕೂಡಿಕೊಂಡು 9 ರೂಪದಿಂದ ಇರ್ತಾರೆ. ಇದಕ್ಕೆ ನವವ್ಯೂಹ ಅಂತ ಕರೀತಾರೆ ದೇವರದ್ದು. ಅಂದರೆ 9 ರೂಪದ ಒಂದು ಗುಂಪು. ಅದೇ ರೀತಿ ದಶವ್ಯೂಹ 10 ರೂಪ. ಅದೇ ನಮಗೆ ಗೊತ್ತು ದಶಾವತಾರ ಅಂತ ಕರಿತೇವೆ. ಮತ್ಸ್ಯ, ಕೂರ್ಮ, ವರಹ, ನರಸಿಂಹ, ವಾಮನ, ಭಾರ್ಗವ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ. ಈ 10 ರೂಪಗಳು. ಯಾವಾಗ ಯಾವಾಗ ಧರ್ಮಕ್ಕೆ ಹಾನಿ ಉಂಟಾಗ್ತದೆ, ಅಧರ್ಮ ಎದ್ದು ನಿಲ್ತದೆ, ಪಾಪಿಗಳು ಹೆಚ್ಚಾಗ್ತಾರೆ, ಸಜ್ಜನರಿಗೆ ತೊಂದರೆ ಆಗತ್ತೆ, ಆಗೆಲ್ಲ ಅವತಾರ ಮಾಡಿ ಬಂದು ಈ ಪ್ರಪಂಚದಲ್ಲಿ, ಜಗತ್ತಿನಲ್ಲಿ ಧರ್ಮ ಸಂಸ್ಥಾಪನೆಯನ್ನು ಮಾಡಲಿಕ್ಕೆ ಬರುವ ರೂಪಗಳು, ಅಧರ್ಮವನ್ನು ನಾಶ ಮಾಡಲಿಕ್ಕೆ ಬರುವ ರೂಪಗಳು ಈ 10 ರೂಪಗಳು. ಅದೇ ರೀತಿ ದ್ವಾದಶ ಮೂರ್ತಯೇ 12 ರೂಪಗಳು. ಅದೇ ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ, ತ್ರಿವಿಕ್ರಮ, ವಾಮನ, ಶ್ರೀಧರ, ಋಷಿಕೇಶ, ಪದ್ಮನಾಭ, ದಾಮೋದರ 12 ರೂಪಗಳು.
ಯಾಕೆ 12 ರೂಪಗಳು ಅಂದರೆ ಪ್ರತಿಯೊಂದು ತಿಂಗಳಿನ ಆಗು ಹೋಗುಗಳನ್ನು ನೋಡ್ಕೊಳ್ಳಿಕ್ಕೋಸ್ಕರ. ವರ್ಷಕ್ಕೆ 12 ತಿಂಗಳುಗಳು. ಆ 12 ತಿಂಗಳುಗಳಲ್ಲಿ ಏನು ಆಗು ಹೋಗುಗಳಿದೆ ಅದನ್ನೆಲ್ಲ ನೋಡಿಕೊಳ್ಳುವ ರೂಪಗಳಿವೆ. ಹೀಗೆ ಭಗವಂತ ನಾನಾ ಗುಂಪುಗಳನ್ನು ತನ್ನ ರೂಪಗಳ ಗುಂಪುಗಳನ್ನು ಮಾಡಿಕೊಂಡು ನಮ್ಮನ್ನು ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ. ಅಂಥ ನಿನ್ನ ಎಲ್ಲ ಆ ಗುಂಪುಗಳಿಗೆ ನಮಸ್ಕಾರ ಸ್ವಾಮಿ. 4 ರೂಪದ ಗುಂಪಿಗೆ, 5 ರೂಪದ ಗುಂಪಿಗೆ, 9 ರೂಪದ ಗುಂಪಿಗೆ, 10, 12 ರೂಪಗಳ ನಿನ್ನ ಗುಂಪಿಗೆ ನಾನು ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ. ಅದೇ ನಮೋನಂತಾಯ ಅನಂತಾಯ ಅಂತ ಹೇಳಿದ್ರೆ ಅಂತ್ಯ ಇಲ್ಲದೇ ಇರುವವನು. ಯಾವುದೂ ದೇವರದ್ದು ಕಡೆ ಅಂತಿಲ್ಲ. ದೇವರ ಗುಣಗಳಿಗೆ ಕಡೆ ಇಲ್ಲ, ದೇವರ ರೂಪಕ್ಕೆ ಕಡೆ ಇಲ್ಲ, ದೇವರ ಕರ್ಮಕ್ಕೆ ಕಡೆ ಇಲ್ಲ. ಮುಗಿತಪ್ಪ ದೇವರದ್ದು ಇಷ್ಟೇ ಕೆಲಸ, ಮುಗೀತು ದೇವರದ್ದು ಇಷ್ಟೇ ಗುಣ, ಮುಗೀತು ದೇವರದ್ದು ಇಷ್ಟೇ ರೂಪ ಹೇಳಲಿಕ್ಕಿಲ್ಲ. ಮತ್ತು ಎಷ್ಟಾದರೂ ಉಂಟು, ಇನ್ನೂ ಉಂಟು, ಇನ್ನೂ ಉಂಟು, ಇನ್ನೂ ಉಂಟು. ಅದಕ್ಕೆ ಅನಂತನಾಗಿರುವಂಥವನು. ಅದೇ ರೀತಿ ವಿಶ್ವಾಯ. ವಿಶ್ವ ಅಂತ ಹೇಳಿದರೆ ಯಾವತ್ತು ಗುಣಪೂರ್ಣನಾದವನು, ಎಲ್ಲದರಲ್ಲೂ ಪೂರ್ಣ ದೇವರು. ಅಂದರೆ ಯಾವುದೂ ದೇವರದ್ದು ಸ್ವಲ್ಪ ಕಡಿಮೆ ಅಂತಿಲ್ಲ. ಇದೆ ಒಳ್ಳೆ ಗುಣ ಇದೆ, ಆದರೆ ಏನು ಮಾಡ್ತೀರಿ ಸ್ವಲ್ಪ ಕಡಿಮೆ, ಆ ರೀತಿ ಇಲ್ಲವೇ ಇಲ್ಲ. ವಿಶ್ವ ಅಂತ ಹೇಳಿದ್ರೆ ವಿಶ್ವಂ ಪೂರ್ಣಮಿಹೋಚ್ಯತೆ ಅಂತ, ಎಲ್ಲವೂ ದೇವರದ್ದು ಪೂರ್ಣವೇ, ಫುಲ್ 100% ಪೂರ್ಣವಾಗಿರುವಂಥವನು ಪ್ರತಿಯೊಂದರಲ್ಲಿಯೂ ಕೂಡ ದೇವರು. ಮತ್ತೇನೆಂದರೆ ವಿಶ್ವಾತೀತಾಯ. ವಿಶ್ವ ಅಂದರೆ ಈ ಜಗತ್ತು, ಈ ಜಗತ್ತನ್ನು ಮೀರಿ ನಿಂತವನು. ಅಂದರೆ ಜಗತ್ತನ್ನು ಮೀರಿ ನಿಂತವರು ಅಂದರೆ ಈ ಜಗತ್ತಿಗೆ ಬಂದು ಅಂತ ಹೇಳಿದ್ರೆ ಹುಟ್ಟು ಸಾವುಗಳಿದ್ದೇ ಇದೆ. ಹುಟ್ಟು ಸಾವುಗಳ ಮಧ್ಯದಲ್ಲಿ ನಾನಾ ವಿಧವಾದಂತಹ ಕಷ್ಟ ಕಾರ್ಪಣ್ಯಗಳು, ದುಃಖ ದುಮ್ಮಾನಗಳು, ರೋಗ ರುಜಿನಗಳು, ಸಾವು ನೋವು ಇವೆಲ್ಲ ಇರುವಂಥದ್ದೇ. ಆದರೆ ದೇವರು ಜಗತ್ತನ್ನೇ ಮೀರಿ ನಿಂತವನು. ಅಂದರೆ ಈ ಹುಟ್ಟು ಸಾವುಗಳನ್ನು, ಅದರ ಮಧ್ಯದಲ್ಲಿ ಬರುವಂತಹ ಎಲ್ಲ ತೊಂದರೆಗಳನ್ನು ಮೀರಿ ನಿಂತವನು. ಮತ್ತು ದೇವರು ಈ ಜಗತ್ತಿಗೆ ಬರ್ತಾನೆ ಅಂತ ಹೇಳಿದ್ರೆ ವೈಕುಂಠದಲ್ಲಿ ಹೇಗೆ ಇದ್ದಾನೋ ಜ್ಞಾನಾನಂದ ಮೂರ್ತಿಯಾಗಿ ಹಾಗೇ ಇಳ್ಕೊಂಡು ಬರ್ತಾನೆ. ಮತ್ತು ಇಲ್ಲಿ ಆನಂದವಾಗಿರ್ತಾನೆ, ವೈಕುಂಠದಲ್ಲಿ ಇದ್ದ ಹಾಗೆ ಆನಂದವಾಗಿರ್ತಾನೆ. ಮತ್ತು ಆನಂದದಿಂದಲೇ ಇಲ್ಲಿಂದ ತಾನು ಅವತಾರ ಸಮಾಪ್ತಿ ಮಾಡಿ ಹೋಗ್ತಾನೆ. ಹೀಗೆ ಆ ಭಗವಂತ ಇಡೀ ಜಗತ್ತನ್ನು ಮೀರಿ ನಿಂತವನು, ಇಡೀ ಜಗತ್ತನ್ನು ತನ್ನ ಅಧೀನದಲ್ಲಿ ಇಟ್ಕೊಂಡಿರುವಂಥವನು. ಚಕ್ರಿಣೆ. ಅದಕ್ಕಾಗಿಯೇ ಈ ಜಗತ್ತನ್ನು ತನ್ನ ಅಧೀನದಲ್ಲಿ ಇಟ್ಕೊಳ್ಳಿಕ್ಕೆ, ಧರ್ಮ ಸಂಸ್ಥಾಪನೆ ಮಾಡಲಿಕ್ಕೆ ಅದಕ್ಕಾಗಿಯೇ ಚಕ್ರವನ್ನು ಹಿಡಿದು ನಿಂತಿರುವವನು ಭಗವಂತ. ಅಂತಹ ಭಗವಂತನಿಗೆ ನಮಸ್ಕಾರವನ್ನು ಮಾಡ್ತೇನೆ ಅಂತ ಹೇಳ್ತಾ ಮುಂದಿನ ಶ್ಲೋಕ. ನಮಸ್ತೆ ಪಂಚಕಾಲಜ್ಞ ಪಂಚಕಾಲಪರಾಯಣ ಪಂಚಕಾಲೈಕಮನಸಾಂ ತ್ವಮೇವ ಗತಿರವ್ಯಯಃ. ನಮಸ್ತೆ ಪಂಚಕಾಲಜ್ಞ. ದೇವರೇ ನಿನಗೆ ನಮಸ್ಕಾರ ಮಾಡ್ತಾ ಇದ್ದೇನಪ್ಪ. ಯಾರಿಗೆ ಅಂತ ಹೇಳಿದ್ರೆ ಪಂಚಕಾಲಜ್ಞ. ಪಂಚಕಾಲವನ್ನು ನೀನೇ ತಿಳ್ಕೊಂಡವನು. ಅಂದರೆ ಪಂಚಕಾಲ ಅಂತ ಹೇಳಿದರೆ ದಿನಕ್ಕೆ 5 ಕಾಲ ಅಂತ. ಒಂದು ಹಗಲನ್ನು 5 ಭಾಗ ಮಾಡ್ತಾರೆ, ರಾತ್ರಿಯನ್ನು 5 ಭಾಗ ಮಾಡ್ತಾರೆ. ಹಗಲನ್ನು 5 ಭಾಗ ಮಾಡಿದರೆ ಪ್ರಾತಃ ಕಾಲ, ಸಂಗಮ, ಮಧ್ಯಾಹ್ನ, ಅಪರಾಹ್ನ, ಸಾಯಾಹ್ನ, ಹೀಗೆ 5 ಭಾಗ. ಯಾಕೆ 5 ಭಾಗ ಅಂತ ಹೇಳಿದರೆ ಇಂತಿಂಥ ಕಾಲದಲ್ಲಿ ಇಂತಿಂಥ ಕೆಲಸವನ್ನೇ ಮಾಡಬೇಕು ಅಂತ. ಇವಾಗ ಪ್ರಾತಃ ಕಾಲದಲ್ಲಿ ಇಂಥ ಕೆಲಸ ಮಾಡಬೇಕು. ಇವಾಗ ಸ್ನಾನ ಸಂಧ್ಯಾವನ್ನೆಲ್ಲ ಪ್ರಾತಃ ಕಾಲದಲ್ಲಿ ಮಾಡಬೇಕು. ಸಂಗಮ ಕಾಲ ಅಂದರೆ ಮಧ್ಯಾಹ್ನಕ್ಕಿಂತ ಮೊದಲು, ಪ್ರಾತಃ ಕಾಲಕ್ಕಿಂತ ನಂತರ. ಈ ಸಂಗಮ ಕಾಲದಲ್ಲಿ ಇಂಥ ಕೆಲಸ ಮಾಡಬೇಕು, ಮಧ್ಯಾಹ್ನದಲ್ಲಿ ಇಂಥ ಕೆಲಸ ಮಾಡಬೇಕು, ಅಪರಾಹ್ನದಲ್ಲಿ ಇಂಥ ಕೆಲಸ ಮಾಡಬೇಕು, ಸಾಯಾಹ್ನದಲ್ಲಿ ಈ ರೀತಿ ಎಲ್ಲ ಹೇಳ್ಕೊಂಡು ಹೋಗ್ತಾರೆ. ಅಲ್ಲ, ಇಂಥ ಕಾಲದಲ್ಲಿ ಇಂಥ ಕೆಲಸವನ್ನೇ ಮಾಡಬೇಕು ಅಂತ ಯಾಕೆ ಹೇಳೋದು? ಇವಾಗ ಸಂಧ್ಯಾವಂದನೆ ಮಧ್ಯಾಹ್ನ ಮಾಡಿದರೆ ಆಗೋದಿಲ್ವಾ? ಬೆಳಗಿನ ಸಂಧ್ಯಾವಂದನೆಯನ್ನು ಬೆಳಗ್ಗೆನೇ ಯಾಕೆ ಮಾಡಬೇಕು ಅಂತ ಈ ರೀತಿಯೆಲ್ಲ ಪ್ರಶ್ನೆ ಬರ್ಬೋದು. ಅದಕ್ಕೆ ಯಾಕಂತ ಹೇಳಿದ್ರೆ ವಾಸ್ತವಿಕವಾಗಿ ಆಯಾ ಕಾಲದಲ್ಲಿ ಏನು ದೋಷ ಇದೆ, ಗುಣ ಇದೆ, ಪ್ಲಸ್ ಆರ್ ಮೈನಸ್, ಅದು ದೇವರೇ ತಿಳಿದವನು. ಯಾರು ಆ ಕಾಲವನ್ನು ಸೃಷ್ಟಿ ಮಾಡಿದಾನೋ, ಇದು ಬೆಳಗಿನ ಜಾವ ಆಗಿರಲಿ, ಇದು ಸಂಗಮ ಕಾಲ ಆಗಿರಲಿ, ಇದು ಮಧ್ಯಾಹ್ನ ಕಾಲ ಆಗಿರಲಿ, ಈ ರೀತಿಯೆಲ್ಲ ನಿಶ್ಚಯ ಮಾಡಿರುವವನು ಅವನೇ, ದೇವರೇ. ಆ ದೇವರ ನಿಶ್ಚಯದಂತೆ ಈ ಕಾಲಗಳ ನಿರ್ಮಾಣ ಆಗಿದೆ. ಯಾಕೆ ಇದು ಬೆಳಗ್ಗೆನೇ ಆಗಿರಲಿ, ಇದು ಮಧ್ಯಾಹ್ನನೇ ಆಗಿರಲಿ ಅಂತ ದೇವರು ಯಾಕೆ ನಿಶ್ಚಯ ಮಾಡಿದ್ದಾನೆ ಅಂತ ಹೇಳಿದ್ರೆ, ಆಯಾ ಕಾಲದಲ್ಲಿರುವಂತಹ ಗುಣಗಳೇನು, ಒಳ್ಳೆಯದ್ದೇನು ಕೆಟ್ಟದ್ದೇನು ದೇವರಿಗೆ ಗೊತ್ತು. ಅದಕ್ಕಾಗಿಯೇ ಆ ದೇವರೇ ಶಾಸ್ತ್ರಗಳ ಮೂಲಕ ನಮಗೆ ಆಜ್ಞೆ ಮಾಡಿರ್ತಾನೆ, ನೋಡ್ರಪ್ಪ ಇಂಥ ಕಾಲದಲ್ಲಿ ಇಂಥದ್ದನ್ನು ಮಾಡಬೇಕು, ಯಾಕಂದರೆ ಈ ಕಾಲದಲ್ಲಿ ಇದನ್ನು ಮಾಡುವುದರಿಂದಾಗಿ ನಿಮಗೆ ಒಳ್ಳೆಯದಾಗತ್ತೆ, ಈ ಕಾಲದಲ್ಲಿ ಇದನ್ನು ಮಾಡಬೇಡಿ ನಿಮಗೆ ಕೆಟ್ಟದಾಗತ್ತೆ.
ಹೀಗೆ ಆಯಾ ಕಾಲಗಳೇನಿದೆ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಈ ಮುಂತಾದವುಗಳೆಲ್ಲ, ಇವುಗಳ ಒಳಿತು ಕೆಡುಕುಗಳನ್ನೆಲ್ಲ ತಿಳಿದುಕೊಂಡವನು ಆ ದೇವರೇ. ಅದಕ್ಕಾಗಿ ಅವನು ಪಂಚಕಾಲಜ್ಞ. ಈ 5 ಕಾಲಗಳೇನಿದೆ, ಈ 5 ಕಾಲಗಳ ಒಳಿತು ಕೆಡುಕುಗಳನ್ನು ತಿಳಿದುಕೊಂಡವನೇ ನಿನಗೆ ನಮಸ್ಕಾರ. ಅದೇ ರೀತಿ ಪಂಚಕಾಲ ಪರಾಯಣ ಅಂತ ಹೇಳ್ತಾರೆ. 5 ಕಾಲಗಳಿಗೆ ಅವನೇ ಆಶ್ರಯ, ಭಗವಂತನೇ ಆಶ್ರಯ, ಮುಖ್ಯವಾದ ಆಶ್ರಯ. ಯಾವುದು 5 ಕಾಲ ಅಂತ ಹೇಳಿದ್ರೆ ಇನ್ನೊಂದಿದೆ 5 ಕಾಲ, ಅದೇ 5 ಋತುಗಳು. ವರ್ಷದಲ್ಲಿ ಆಗುವ 5 ಋತುಗಳು. ವಾಸ್ತವಿಕವಾಗಿ 6 ಋತು ಅಂತ ಪ್ರಸಿದ್ಧ ಇರುವಂಥದ್ದು. ಆದರೆ 2 ಋತುಗಳನ್ನು ಒಂದನ್ನೇ ಆಗಿ ತಿಳ್ಕೊಳ್ತಾರೆ. ಯಾಕಂದರೆ ಈ ಋತು ಅನ್ನುವಂಥದ್ದು ನಮಗೆ ಸೀಸನ್ ಅಂದರೆ ಆಯಾ ಕಾಲದಲ್ಲಿ ಆಗುವ ವ್ಯತ್ಯಾಸ ಏನಿದೆ, ಭೌಗೋಳಿಕವಾದ ವ್ಯತ್ಯಾಸ ಅಂದರೆ ಈ ಕ್ಲೈಮೆಟಿಕ್ ಕಂಡೀಷನ್, ಅದರ ವ್ಯತ್ಯಾಸದಿಂದಾಗಿ ಏನು ಆಗ್ತದೆ ಅದನ್ನು ಇಟ್ಟುಕೊಂಡು ಈ ಋತುಗಳನ್ನು ನಿರ್ಮಾಣ ಮಾಡಿರುವಂಥದ್ದು. ಇವಾಗ ಉದಾಹರಣೆಗೆ ಹೇಳೋದಾದರೆ ಗ್ರೀಷ್ಮ ಋತು ಅಂತ ಹೇಳ್ತೇವೆ. ಗ್ರೀಷ್ಮ ಋತು ಅಂದರೆ ಬೇಸಿಗೆ ಕಾಲ. ಯಾವಾಗ ಬಿಸಿಲಿನ ತಾಪ ಹೆಚ್ಚಿರ್ತದೋ ಅದನ್ನೇ ಗ್ರೀಷ್ಮ ಋತು ಅಂತ ಕರೆಯುವುದು. ವರ್ಷ ಋತು ಅಂತ ಹೆಸರು ಹೇಳುವಾಗ ಮಳೆಗಾಲ. ಯಾವ 4 ತಿಂಗಳು ಮಳೆ ಹೆಚ್ಚಿರ್ತದೋ ಅದೇ ಮಳೆಗಾಲ. ಯಾವಾಗ 4 ತಿಂಗಳು ಬೇಸಿಗೆ ಹೆಚ್ಚಿರ್ತದೋ ಅದು ಗ್ರೀಷ್ಮ ಋತು. ಹಾಗೆಯೇ ಯಾವುದು ಅತ್ಯಂತ ಚೆನ್ನಾಗಿರ್ತದೋ ಅಂದರೆ ಆಹ್ಲಾದಕರವಾಗಿ ಒಂಥರ ಆನಂದವನ್ನು ತಂದುಕೊಡ್ತದೋ ಅದೇ ವಸಂತ ಋತು. ಹೂವು ಹಣ್ಣುಗಳಿಂದ ತುಂಬಿ ತುಳುಕುವ ಕಾಲ ವಸಂತ ಋತು. ಹಾಗೆಯೇ ಶಿಶಿರ ಋತು ಅದು ಚಳಿಗಾಲ. ಹೇಮಂತ ಋತು ಅದು ಚಳಿಗಾಲ. ಅಂದರೆ ನೋಡಿ, ಚಳಿಗಾಲಕ್ಕೆ ಸಂಬಂಧಪಟ್ಟಾಗಿ 2 ಋತುಗಳನ್ನು ಹೇಳ್ತಾರೆ, ಚಳಿಗಾಲಕ್ಕೆ ಸಂಬಂಧಪಟ್ಟಾಗಿ. ಹಾಗೆಯೇ ಇನ್ನೊಂದು ಶರದ್ ಋತು. ಶರದ್ ಋತು ಅಂದರೆ ಯಾವಾಗ ಪೈರು ತಾನು ತೆನೆ ಬೆಳೆದು ನಿಂತು ಕಟಾವಿಗೆ ತಯಾರಾಗಿರ್ತದೆ, ಹೊಸ ಆಹಾರ ಪದಾರ್ಥಗಳು ಸಿದ್ಧವಾಗ್ತದೆ. ಅಂತಹ ಆಹಾರ ಪದಾರ್ಥಗಳು, ದವಸ ಧಾನ್ಯಗಳು ಮನೆಯನ್ನು ಸೇರುವ ಕಾಲ ಅದೇ ಶರದ್ ಋತು. ಹೀಗೆ ಈ ಕಾಲವನ್ನು ವಿಭಾಗ ಮಾಡಿದ್ದಾರೆ, 5 ವಿಭಾಗ ಮಾಡಿದ್ದಾರೆ. ವಾಸ್ತವಿಕವಾಗಿ ಈ 5 ಕಾಲಗಳು ಕೂಡ ದೇವರನ್ನು ನಂಬಿಕೊಂಡಿರುವುದು. ಅಂದರೆ ಇವಾಗ ಮಳೆಗಾಲ ಯಾವಾಗ ಆಗತ್ತೆ ಅಂದರೆ ದೇವರು ಮಳೆ ಸುರಿಸಿದರೆ ಮಾತ್ರ. ಇಲ್ಲದೇ ಇದ್ದರೆ ಮಳೆಗಾಲದಲ್ಲಿ ಮಳೆಯೇ ಬರಲಿಲ್ಲ ಅಂತ ಹೇಳಿದರೆ ಮಳೆಗಾಲ ಅನ್ನೋದಕ್ಕೆ ಏನರ್ಥ ಇದೆ? ಚಳಿಗಾಲ ಅಂತ ಹೇಳ್ತೇವೆ. ಚಳಿಗಾಲದಲ್ಲಿ ಚಳಿ ಬರಬೇಕು. ಚಳಿ ಇದ್ದರೆ ಮಾತ್ರ ಅದು ಹೇಮಂತ ಋತು, ಶಿಶಿರ ಋತು. ಚಳಿಯೇ ಇಲ್ಲದೆ ಇದ್ದರೆ, ಚಳಿಗಾಲದಲ್ಲೂ ಕೂಡ ಸೆಕೆ ಇದೆ ಅಂತ ಹೇಳಿದರೆ ಆವಾಗ ಏನು ಚಳಿಗಾಲ ಅಂತ ಹೇಳಲಿಕ್ಕಾಗತ್ತೆ? ಪ್ರತಿಯೊಂದು ಇವಾಗ ವಸಂತ ಋತು ಅಂತ ಹೇಳಿದರೆ ಮರಗಳು ಹೂವಿನಿಂದ ಹಣ್ಣಿನಿಂದ ತುಂಬು ತಿಳುಕಿದಾಗ ಅದು ವಸಂತ ಋತು. ಏನಿಲ್ವೇ ಇಲ್ಲ ಅಂತ ಹೇಳಿದರೆ ಹೂವು ಇಲ್ಲ, ಹಣ್ಣು ಇಲ್ಲ, ವಸಂತ ಋತು ಅಲ್ಲ. ಅಂದರೆ ಹೀಗೆ ಆಯಾ ಕಾಲದಲ್ಲಿ ಏನು ಚೇಂಜಸ್ ಆಗಬೇಕಾಗಿದೆ, ವ್ಯತ್ಯಾಸ ಆಗಬೇಕಾಗಿದೆ, ಆ ವ್ಯತ್ಯಾಸವನ್ನು ಉಂಟು ಮಾಡ್ತಾ ಇರುವವನು ದೇವರು. ಉಂಟು ಮಾಡ್ತಾ ಆ ಕಾಲಕ್ಕೆ ಒಂದು ಬೆಲೆ ಕೊಡ್ತಾ ಇದ್ದಾನೆ. ವಸಂತ ಋತು ಅನ್ನುವುದಕ್ಕೆ ಬೆಲೆ ಕೊಡ್ತಾ ಇದ್ದಾನೆ ದೇವರು. ಅದೇ ರೀತಿ ಶರದ್ ಋತು ಬೆಲೆ ಕೊಡ್ತಾ ಇದ್ದಾನೆ, ಗ್ರೀಷ್ಮ ಋತು ಬೆಲೆ ಕೊಡ್ತಾ ಇದ್ದಾನೆ. ಅಂದರೆ ಆ ಬೆಲೆಯನ್ನು ತಂದು ಕೊಡ್ತಾ ಇರುವವನು ನಾವು ದೇವರು. ಅದಕ್ಕಾಗಿ ಆ ಋತುಗಳು ದೇವರನ್ನೇ ಆಶ್ರಯಿಸಿಕೊಂಡಿವೆ, ದೇವರಿಂದಾಗಿ ಆಗ್ತಾ ಇವೆ. ಅದಕ್ಕಾಗಿಯೇ ಪಂಚಕಾಲ ಪರಾಯಣ ಅಂತ ಆ ಭಗವಂತನನ್ನು ಕರೀತಾರೆ. ಹಾಗೆ ಪಂಚಕಾಲೈಕ ಮನಸಾಂ ತ್ವಮೇವ ಗತಿರವ್ಯಯ. ಹೇ ದೇವರೇ, ಯಾರು ಪಂಚಕಾಲದಲ್ಲಿಯೂ ಕೂಡ ನಿನ್ನಲ್ಲೇ ಮನಸ್ಸನ್ನಿಟ್ಟವರಿದ್ದಾರೆ. ಅಂದರೆ ಪಂಚಕಾಲ ಅಂತ ಹೇಳಿದರೆ ಮೊದಲೇ ನಾವು ಹೇಳಿದಾಗೆ ಬೆಳಗ್ಗೆ ಇರ್ಬೋದು, ಸಂಗಮ ಕಾಲದಲ್ಲಿರ್ಬೋದು, ಮಧ್ಯಾಹ್ನ ಇರ್ಬೋದು, ಸಾಯಾಹ್ನ ಇರ್ಬೋದು, ಅಪರಾಹ್ನ ಇರ್ಬೋದು, ಎಲ್ಲ ಸಮಯದಲ್ಲೂ ದೇವರನ್ನೇ ಚಿಂತನೆ ಮಾಡ್ತಾ ಇರ್ಬೋದು, ದೇವರ ಬಗ್ಗೆನೇ ಯೋಚನೆ ಮಾಡ್ತಾ ಇರುವಂಥವ್ರು. ಅಂಥವರಿಗೆ ಭಗವಂತನೇ ಗತಿ, ತ್ವಮೇವ ಗತಿ. ಅಂದರೆ ನೀನೇ ಗತಿ ಅಂತ ಹೇಳಿದರೆ ನೀನೇ ಆಶ್ರಯನಾಗಿರುವಂಥವನು, ನೀನನ್ನೇ ಹೋಗಿ ಸೇರುವಂಥವ್ರು ಅವರು. ಅಂದರೆ ನಿನ್ನನ್ನೇ ಅವ್ರು ನಂಬ್ಕೊಂಡಿರುವಂಥವ್ರು. ದೇವರೇ ನಮ್ಮ ಗತಿಯಪ್ಪ, ದೇವರೇ ನಮ್ಮನ್ನು ಉದ್ಧಾರ ಮಾಡುವವನಪ್ಪ ಅಂತ. ಹಾಗೆ ಆ ಭಗವಂತ ಯಾರು ಪಂಚಕಾಲೈಕ ಮನಸ, 5 ಕಾಲದಲ್ಲಿಯೂ ಕೂಡ ಮನಸ್ಸನ್ನು ದೇವರಲ್ಲೇ ಇರಾಗಿದ್ದಾರೋ ಅವರಿಗೆ ಗತಿಯಾಗಿದ್ದಾನೆ. ಅವ್ಯಯ, ಯಾವುದೇ ವಿಧವಾದ ನಾಶ ಇಲ್ಲದವನಾಗಿದ್ದಾನೆ ದೇವರು. ಅಂತಹ ಭಗವಂತ ನಿನಗೆ ನಾನು ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ ಅಂತ ಚತುರ್ಮುಖ ಬ್ರಹ್ಮದೇವರು ಭಕ್ತರನ್ನು ಮನಸ್ಸಿನಲ್ಲಿಟ್ಟುಕೊಂಡು, ನೋಡ್ರಪ್ಪ ಈಗ ನೀವು ದೇವರನ್ನು ಚಿಂತನೆ ಮಾಡಬೇಕು ಅಂತ ಏನು ನಮಗೆ ಹೇಳಿಕೊಟ್ಟಿದ್ದಾರೆ ಅದನ್ನು ನಾವು ಚಿಂತನೆಯನ್ನು ಮಾಡೋಣ, ಹಾಗೆ ಮಾಡ್ತಾ ಏಕಾದಶಿಯನ್ನು ಸಾರ್ಥಕ ಮಾಡೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆ ಏನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.